2 ಲಕ್ಷ ಹೇಳ್ತಾ ಇದಾರೆ ವೀಕ್ಷಕರೇ. ಬರೀ 1,65,000 ರೂಪಾಯಿಗೆ ಆಗುತ್ತೆ. ಬರೀ 2,90,000 ರೂಪಾಯಿಗೆ ಆಗುತ್ತೆ. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಮಾಡ್ಕೊಡೋಣ ಸರ್. 3,20,000ಗೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 2 ಲ್ಯಾಕ್ಗೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ 4,65,000ಗೆ ಫೈನಲ್ ಮಾಡ್ಕೊಡೋಣ ಸರ್. ನಾನು 2,65,000ಗೆ ಫೈನಲ್ ಕೊಟ್ಬಿಡೋಣ ಸರ್. ಈ ಗಾಡಿ 5,90,000 ಹೇಳ್ತಾ ಇದಾರೆ. ಯಾರಾದ್ರೂ ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. 4,20,000ಗೆ ಬಜಾರ್ ಯಾರಾದ್ರೂ ಕೊಟ್ರೆ ನೋಡಿ ಸರ್, ನಾನು 4,20,000ಗೆ ಗಾಡಿ ಕೊಟ್ಬಿಡೋಣ. 4,25,000ಗೆ ಬರೀ 4,25,000ಗೆ ಗಾಡಿ ಕೊಟ್ಬಿಡೋಣ ನೋಡಿ ಸರ್. ಬರೀ 4,25,000 ರೂಪಾಯಿಗೆ 8 ಸೀಟರ್ ವೆಹಿಕಲ್. 5,80,000 ರೂಪಾಯಿಗೆ 8 ಸೀಟರ್ ವೆಹಿಕಲ್ ಕೊಡ್ತಾ ಇದ್ದೀರಾ. 6 ಲಕ್ಷವರೆಗೂ ಫೈನಲ್ ಮಾಡ್ಕೊಡೋಣ ಸರ್. ನಿಮ್ ಶೋರೂಮ್ ಹೆಸರು ಮತ್ತೆ ಇದೆಲ್ಲ ಲೊಕೇಟ್ ಆಗಿದೆ ಸರ್? ನಮ್ಮ ಶೋರೂಮ್ ಹೆಸರು ಬಂದು ಕಾರ್ 77 ಅನ್ಬಿಟ್ಟು ಪಟ್ಟೆಗಾರಪಳ್ಳಿ ಸರ್ಕಲ್ ಅಲ್ಲಿ ಬರುತ್ತೆ. ಇದು ಬಂದು ವಿಜಯನಗರದಿಂದ ಬಂದ್ರೆ ನಿಮ್ಗೆ 2 ಕಿಲೋಮೀಟರ್ ಆಗುತ್ತೆ. ಗುರುಂಟೆಪಳ್ಳಿ ರಾಜಕುಮಾರ್ ಸಮಾಧಿಯಿಂದ ಬಂದು 3 ಕಿಲೋಮೀಟರ್ ಆಗುತ್ತೆ. ನಾಗರಬಾವಿ ಸರ್ಕಲ್ ಇಂದ ಬಂದು 3 ಕಿಲೋಮೀಟರ್ ಆಗುತ್ತೆ. ವಿಜಯನಗರ ಸೆಂಟ್ರಲ್ ನಮ್ದು ಆಫೀಸ್ ಇರೋದು ಸರ್. ಬ್ಯಾಂಗ್ಳೂರ್ ವಿಜಯನಗರ ಪಟ್ಟೆಗಾರಪಳ್ಳಿ ಸರ್ಕಲ್ ಅಲ್ಲಿ ಕಾರ್ 77 ಅನ್ಬಿಟ್ಟು ಸರ್. ಲೋನ್ ಬೇಕು ಅಂದ್ರೆ ಕಸ್ಟಮರ್ ನಿಮ್ದು ಪ್ರೊಫೈಲ್ ಚೆನ್ನಾಗಿದೆ, ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲೂ 15 ಮಾಡಲು ಮೇಲಿದ್ರೆ ಮಾತ್ರನೇ ಲೋನ್ ಆಗೋದು. ನಿಮ್ಗೆ ಪ್ರೊಫೈಲ್ ಚೆನ್ನಾಗಿಲ್ವಾ, 50% ನಾನು ನಿಮ್ಗೆ ಲೋನ್ ಮಾಡಿಸ್ಕೊಡೋಣ ಸರ್. ಸೀಟು ಇದಾರೆ, ಸೀಟು ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ಗೆ 50% ಲೋನ್ ಮಾಡಿಸ್ಕೊಡ್ತೀನಿ. ಅಪ್ ಟು 50%. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 70 to 80% ಮಾಡಿಸ್ಕೊಡ್ತೇನೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು ಹುಂಡೈ ಹೈ10 ಸ್ಪೋರ್ಟ್ಸ್ ಅಂದ್ಬಿಟ್ಟು 2008 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. 2008 ಮಾಡಲ್, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂತದ್ದು. ಇದ್ರ ಬೆಲೆ ಬಂದು 2 ಲಕ್ಷ ಹೇಳ್ತಾ ಇರೋದು. 165ಗೆ ಕೊಟ್ಬಿಡೋಣ ಸರ್. 2 ಲಕ್ಷ ಹೇಳ್ತಾ ಇದಾರೆ ವೀಕ್ಷಕರೇ. ಬರೀ 1,65,000 ರೂಪಾಯಿಗೆ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರು ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರ್ತಕ್ಕಂಥದ್ದು. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಓಮಿನಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಮಾರುತಿ ಓಮಿನಿ ಕರ್ನಾಟಕದಲ್ಲಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. ಇದು ಬಂದು 8 ಸೀಟರ್ ವೆಹಿಕಲ್, 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 50,000 ಡ್ರಿವನ್ ಆಗಿರುವಂತದ್ದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಬ್ರೋ. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಬೇರೆ ಕಡೆ ನೀವು ಎಲ್ಲೇ ಕೇಳಿದ್ರು 3,25 ಹೇಳ್ತಾರೆ ಸರ್. ನಾನು 2,90ಗೆ ಕೊಟ್ಬಿಡ ನೋಡಿ ಸರ್ ಗಾಡಿ. ಇದು ಬರೀ 2,90,000 ರೂಪಾಯಿಗೆ ಆಗುತ್ತೆ. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಮಾಡ್ಕೊಡೋಣ ಸರ್. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ 4 ಹಂಗೆ ಇದೆ ನೋಡಿ. ಇಂಟೀರಿಯರ್ ನೋಡ್ತಾ ಇದ್ರೆ ನೀವು ಹೊಸ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಲೆದರ್ ಸೀಟ್ ಕವರ್ಸ್ ತುಂಬಾ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್ ಮೇಂಟೈನ್ ಆಗಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು ಹೋಂಡಾ ಸಿಟಿ ಟಾಪ್ ಎಂಡ್ ವೇರಿಯಂಟ್, ವಿ ವೇರಿಯಂಟ್ ಅನ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು ಬರೀ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 1 ಲಕ್ಷ ಡ್ರಿವನ್ ಆಗಿರುವಂತದ್ದು. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ಬರೀ 1 ಲಕ್ಷ ಓಡಿದೆ. ಅದ್ರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಆಸ್ಕಿಂಗ್ ಪ್ರೈಸ್ ಬಂದು 3,50,000. 3,20,000ಗೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 3,20,000 ರೂಪಾಯಿಗೆ ಫೈನಲ್ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಮಾರುತಿ ಈಕೋ 2011 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. 2030ವರೆಗೂ FC ಇದೆ. 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರು ಕೂಡ ಇನ್ನು 50% ರನ್ನಿಂಗ್ ಇದೆ. ಇದ್ರ ಬೆಲೆ ಬಂದು 2,25,000 ಹೇಳ್ತಾನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ 2 ಲ್ಯಾಕ್ಗೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಬರೀ 2 ಲಕ್ಷ ರೂಪಾಯಿಗೆ ಫೈನಲ್ ಆಗುವಂತದ್ದು. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತದ್ದು. ಫ್ರೆಶ್ FC ಮಾಡಿಸಿದಾರೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ 50 to 60% ಟೈರ್ ಕಂಡೀಷನ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಬರೀ 2 ಲಕ್ಷಕ್ಕೆ ಆಗತ್ತೆ. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು ಮಾರುತಿ ಬಲಿನೋ ಡೆಲ್ಟಾ ವೇರಿಯಂಟ್, 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಅಲೋಯ್ಸ್ ಕೂಡ ಹಾಕಿದ್ದಾರೆ ಆಲ್ಫಾದು. 2015 ಮಾಡಲು, ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದೆ ಬರೀ 65,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 65,000 ಡ್ರಿವನ್ ಆಗಿರುವಂತದ್ದು. ಕಿಲೋಮೀಟರ್ ರನ್ ಆಗಿದೆ. ಇದು ಬೆಲೆ ಬಂದು ಬಜಾರ್ ಹುಡುಕೋದು ನಿಮ್ಗೆ 5 ಲಕ್ಷ ಹೇಳ್ತಾರೆ. ಫೈನಲ್ ಟು ಫೈನಲ್ 4,65,000ಗೆ ಫೈನಲ್ ಮಾಡ್ಕೊಡೋಣ ಸರ್. ಫೈನಲ್ ಟು ಫೈನಲ್ 4,65,000 ರೂಪಾಯಿಗೆ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು.
ಹಾಗೆ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಬಂದು Hyundai i20 ಮ್ಯಾಗ್ನಾ ಅನ್ಬಿಟ್ಟು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಗಾಡಿ ಕೂಡ. 2010 ಮಾಡಲ್, ಸೆಕೆಂಡ್ ಓನರ್, ಬರೀ 70,000 ರಿವನ್ ಆಗಿರುವಂತ ವೆಹಿಕಲ್. ಅದರಲ್ಲೂ ಕೂಡ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಇವತ್ತು ಬಜಾರ್ ಇದು ಹುಡುಕ್ತೀನಿ ಅಂದ್ರೆ ನೀವು 3 ಲಕ್ಷ ಹೇಳ್ತಾರೆ. ನಾನು 2,65,000 ಫೈನಲ್ ಕೊಟ್ಬಿಡೋಣ ಸರ್ ಈ ಗಾಡಿ. ಬಜಾರ್ ಅಲ್ಲಿ ನೋಡ್ತಾ ಇದ್ರೆ 3 ಲಕ್ಷದ ಮೇಲೆ ಇದೆ ವೆಹಿಕಲ್. 2,65,000 ರೂಪಾಯಿ ಕೊಡ್ತಾ ಇದಾರೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ಮೈಗ್ರೇಟೆಡ್ ವೆಹಿಕಲ್ ಅಲ್ಲ, ಪಕ್ಕಾ ಕರ್ನಾಟಕ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರೋಂಗೆ ಇರೋದು ಅಪೋಲೋ ಟೈರ್. ಬಾಡಿ ಲೈನ್ ನೋಡ್ತಾ ಇರ್ಬೋದು ನೀವು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಬಂದು ಹೋಂಡಾ ಸಿಟಿ ಡೀಸೆಲ್ ವೆಹಿಕಲ್. ಮಾಡಲ್ ಬೇಕಂತಾನೆ 2017 ಮಾಡಲ್, ಸಿಂಗಲ್ ಓನರ್ ಗಾಡಿ. 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ಡೀಸೆಲ್ ವೆಹಿಕಲ್. ಬರೀ ಓಡಿರೋದು ಬರೀ 70,000 ಕಿಲೋಮೀಟರ್, ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್ ಇದು. ಜಸ್ಟ್ 70,000 ರಿವನ್ ಆಗಿರುವಂತ ವೆಹಿಕಲ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಬಜಾರ್ ಅಲ್ಲಿ ಹುಡುಕ್ತೀನಿ ಅಂದ್ರೆ ನಿಮ್ಗೆ ಇವತ್ತು 6,50,000 ಹೇಳ್ತಾರೆ. 6,50,000 ಬಜಾರ್ ಅಲ್ಲಿ ಹೇಳ್ತಾರೆ. ನಮ್ಮ ವೀಕ್ಷಕರಿಗೆ ನಿಮ್ಮ ವೀಕ್ಷಕರಿಗೆ 5,90,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಅದರಲ್ಲೂ ಕೂಡ ಕಮ್ಮಿ ಮಾಡ್ಕೊಡೋಣ ಸರ್. 5,90,000 ಹೇಳ್ತಾ ಇದಾರೆ. ಯಾರಾದ್ರೂ ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರಾಂಡ್ ನ್ಯೂ ಟೈರ್ ಇರೋದು, 4x4 ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು ಬಂದು Hyundai ವರ್ಣ ಫ್ಲೂಡಿಕ್ ಅನ್ಬಿಟ್ಟು 2014 ಮಾಡಲ್, SX ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. 80,000 ಕಿಲೋಮೀಟರ್ ರನ್ ಆಗಿದೆ. 80,000 ರಿವನ್ ಆಗಿರೋದು. 2014 ಮಾಡಲ್, ಸೆಕೆಂಡ್ ಓನರ್ ಡೀಸೆಲ್. ಸೆಕೆಂಡ್ ಓನರ್ ವರ್ನ ಡೀಸೆಲ್ ವೆಹಿಕಲ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ತುಂಬಾ ಕಮ್ಮಿ ಕೊಟ್ಬಿಡೋಣ ಸರ್. ತುಂಬಾ ಕಮ್ಮಿ ಅಂದ್ರೆ ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿ ಸರ್. 4,20,000 ಬಜಾರ್ ಯಾರಾದ್ರೂ ಕೊಟ್ರೆ ನೋಡಿ ಸರ್, ನಾನು 4,20,000 ಗಾಡಿ ಕೊಟ್ಬಿಡೋಣ. 4,20,000 ರೂಪಾಯಿಗೆ ಫೈನಲ್ ಟು ಫೈನಲ್ 4,20,000. ನೀವು ಎಲ್ಲೇ ಹುಡುಕಿದ್ರು ಬಜಾರ್ 5 ಲಕ್ಷ ಇದೆ ಬಜಾರು. ಕಸ್ಟಮರ್ ಅರ್ಜೆಂಟ್ ಅಲ್ಲಿ ಇದ್ರೆ 4,20,000 ಕೊಟ್ಬಿಡ್ತಾರೆ. ಇಡೀ ಕರ್ನಾಟಕಕ್ಕೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿನ ಕೊಡ್ತಾ ಇದ್ದಾರೆ. ಬರೀ 4,20,000 ರೂಪಾಯಿಗೆ ಇಡೀ ಬಜಾರ್ ಹುಡ್ಕೊ ಬನ್ನಿ, ಈ ಗಾಡಿ ಸಿಗಲ್ಲ ನಿಮ್ಗೆ. ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಬ್ರಾಂಡ್ ನ್ಯೂ ಇರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಬಂದು ರೆನಾಲ್ಟ್ ಟ್ರೈಬರ್ RXZ ಅನ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಇದು ಮಾಡೆಲ್ ಬಂದು 2023 ಮಾಡಲ್, ಸಿಂಗಲ್ ಓನರ್. ಓಡಿರೋದು ಬಂದು ಬರೀ 44,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 44,000 ರಿವನ್ ಆಗಿರೋದು. ಸಿಂಗಲ್ ಓನರ್ ವೆಹಿಕಲ್. ಬಜಾರ್ ನೀವು ಹುಡುಕ್ತೀನಿ ಅಂತಂದ್ರೆ ಇವತ್ತು 6 ಲಕ್ಷ ಹೇಳ್ತಾರೆ ಸರ್. ನಾನು ಬರೀ 6 ಲಕ್ಷ ಹೇಳ್ತಾ ಇದೀನಿ. ಅದ್ರಲ್ಲೂ ಇಂಟ್ರೆಸ್ಟ್ ಬಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೋಡಿ ಬರೀ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. 50 to 60% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಮೇಂಟೈನ್ ಆಗಿರುವಂತದ್ದು. ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಲೆದರ್ ಅಪಲ್ಸ್ಟ್ರಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. 7 ಸೀಟರ್ ವೆಹಿಕಲ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾರಾದ್ರೂ 8 ಸೀಟ್ ವೆಹಿಕಲ್ ತುಂಬಾ ಕಡಿಮೆ ಬೆಲೆಯಲ್ಲಿ ಹುಡುಕ್ತಾ ಇದ್ದೀರಾ ಸರ್? ನನ್ನ ಹತ್ರ ಒಂದು ಟ್ರೈಬರ್ ಗಾಡಿ RXC ವೇರಿಯಂಟ್ 19 ಮಾಡಲ್ ಇದೆ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲಿ ಯಾರು ಈ ಬೆಲೆ ಕೊಡಕಲ್ಲ, ಆ ಬೆಲೆ ಕೊಡ್ತಾ ಇದೀನಿ ನಾನು. ಇಡೀ ಕರ್ನಾಟಕಕ್ಕೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಖಂಡಿತ ಸರ್. ನಮ್ಮ ವೀಕ್ಷಕರಿಗೆ ಅಂತ ಒಂದು ದಿ ಬೆಸ್ಟ್ ಪ್ರೈಸ್ ಕೊಡಿ ಬ್ರೋ. ಸರ್ 19 ಮಾಡಲ್ RXC ವೇರಿಯಂಟ್ ಟ್ರೈಬರ್. ಬಜಾರ್ ಎಲ್ಲೇ ಹುಡುಕಿ ನೀವು 5 ಲಕ್ಷ ಕಮ್ಮಿಯಿಂದ 5 ಲಕ್ಷ ಹೇಳ್ತಾರೆ. 4,25,000 ಬರೀ 4,25,000 ಗಾಡಿ ಕೊಟ್ಬಿಡೋಣ ನೋಡಿ ಸರ್. ಬರೀ 4,25,000 ರೂಪಾಯಿಗೆ 8 ಸೀಟರ್ ವೆಹಿಕಲ್.
ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು, 70 to 80% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ, ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, 8 ಸೀಟರ್ ವೆಹಿಕಲ್, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಬಂದು ಮಾರುತಿ ಎರ್ಟಿಗಾ ZDI, ಕರ್ನಾಟಕದಲ್ಲಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್. ಅತಿ ಕಡಿಮೆ ಬೆಲೆಯಲ್ಲಿ 8 ಜನ ಓಡಾಡಂತ ಗಾಡಿ ಮಾತ್ರ ಇದೆ. ಇವತ್ತಿಗೂ ಕೂಡ ಸಿಗ್ತಾ ಇಲ್ಲ, ಅದರಲ್ಲೂ ಡೀಸೆಲ್ ಕಾರ್ ಸಿಗ್ತಾ ಇಲ್ಲ. 2013 ಮಾಡಲು ಸಿಂಗಲ್ ಓನರ್ ZDI ವೇರಿಯಂಟ್, ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬರೀ 70,000 ರಿವನ್ ಆಗಿರುವಂತದ್ದು. 2013 ಮಾಡಲ್, 13 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 6,25,000 ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದು 5,80,000 ಗಾಡಿ ಕೊಟ್ಬಿಡ ನೋಡಿ. ಒಂದು 5,80,000 ರೂಪಾಯಿಗೆ 8 ಸೀಟರ್ ವೆಹಿಕಲ್ ಕೊಡ್ತಾ ಇದ್ದೀರಾ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮತ್ತೆ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, 8 ಸೀಟರ್ ವೆಹಿಕಲ್, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದೊಂಥರ ಮಿನಿ ಆನೆ ಇದ್ದಂಗೆ ಸರ್, ಬ್ಲಾಕ್ ಬ್ಯೂಟಿ, XUV 500, ವೇರಿಯಂಟ್ ಬಂದು W6, ಮಾಡಲ್ ಬಂದು 2014 ಮಾಡಲ್, ಕಿಲೋಮೀಟರ್ ಬಂದು ಬರೀ ಒಂದೇ 1 ಲಕ್ಷ ಶೋರೂಮ್ ಮೇಂಟೆನೆನ್ಸ್ ಇರುವಂತ ವೆಹಿಕಲ್. 1 ಲಕ್ಷ ಶೋರೂಮ್ ಮೇಂಟೆನೆನ್ಸ್ ಇರುವಂತ ಡ್ರಿವನ್ ಆಗಿರುವಂತ ವೆಹಿಕಲ್. ಅದರಲ್ಲೂ 4 ಬ್ರ್ಯಾಂಡ್ ನ್ಯೂ ಟೈರ್, ಇದ್ರದ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 6,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ 6 ಲಕ್ಷವರೆಗೂ ಫೈನಲ್ ಮಾಡ್ಕೊಡೋಣ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ, ಯಾರಿಗಾದ್ರೂ XUV 500 ಬೇಕು ಅಂತ ಹೇಳಿದ್ರೆ ಬರೀ ಒಂದು 6 ಲಕ್ಷದಲ್ಲಿ ಆಗುತ್ತೆ. ಸರ್ ಈ ಗಾಡಿ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಸರ್ ಕಾರ್ 77 ಬ್ಯಾಂಗ್ಳೂರ್ ವಿಜಯನಗರ. ಕಾರ್ 77 ಬ್ಯಾಂಗ್ಳೂರ್ ವಿಜಯನಗರಕ್ಕೆ ಬರಬೇಕು ಈ ಗಾಡಿ ನೋಡ್ಬೇಕು ಅಂತ ಹೇಳಿದ್ರೆ. ಗಾಡಿ ನೋಡ್ತಾ ಇರ್ಬೋದು ನೀವು ವೀಕ್ಷಕರೇ, ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 4 ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ನಾವು ಇಂಟೀರಿಯರ್ ನೋಡೋಣ. ಇಂಟೀರಿಯರ್ ಬಂದ್ರೆ ನೋಡಿ, ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್.